ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾವು ಮನೆಯಲ್ಲೇ ಬೆಳೆದಿರೋ ಮಶ್ರೂಮ್ ಇದು. ತುಂಬ ಚೆನ್ನಾಗಿ ಬಂದಿದೆ, ಫ್ರೆಶ್ ಆಗಿದೆ. ಇದು ನಾವು ಕೃಷಿ ಮೇಳಕ್ಕೆ ಹೋಗಿದ್ವಿ. ಹೋದಾಗ ಇದು ಮಶ್ರೂಮ್ ಬ್ಯಾಗ್ ತಗೊಬಂದಿದ್ವಿ. ಇದು 100 ರೂಪೀಸ್ ಒಂದು ಬ್ಯಾಗು. ಒಂದು 10 ಡೇಸ್ ಆದರೂ ಬಂದೇ ಇರಲಿಲ್ಲ. ನಾವು ಬರಲ್ವೇನೋ ಅಂತ ಅಂದ್ಕೊಂಡಿದ್ವಿ. 10 ಡೇಸ್ ಆದಮೇಲೆ ಎಲ್ಲ ಚಿಗುರು ಚೆನ್ನಾಗಿ ಬಂದಿದೆ. ಇವಾಗ ನೋಡಿ, ಫಸ್ಟ್ ಟೈಮ್ ನಾನು ಇಷ್ಟು ತೆಗ್ದಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 400 ಗ್ರಾಮ್ ಇದೆ. ಇದು ಇಷ್ಟು ತಕ್ಕೊಂಡಿದ್ದೀನಿ. ಎಲ್ಲ ದೊಡ್ಡ ದೊಡ್ಡದಾಗೆ ಚೆನ್ನಾಗಿ ಬಂದಿದೆ. ಇದಿನ್ನು 3 ಸರಿ ಬಿಡುತ್ತಂತೆ. ಈ ಸೈಜ್ ಇದೆಲ್ಲ ಸೈಜ್ ದೊಡ್ಡದಾದಾಗ ಕಟ್ ಮಾಡ್ಕೊಂಡ್ರೆ ಈ ಚಿಕ್ಕ ಚಿಕ್ಕದೆಲ್ಲ ಮತ್ತೆ ದೊಡ್ಡದಾಗುತ್ತೆ. ಇವಾಗ ನಾನು ಇದರಲ್ಲೇ ನಿಮಗೆ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಬೇಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದು ತುಂಬ ದೊಡ್ಡದಾಗಿದೆಯಲ್ಲ, ಇದನ್ನು ಒಂದು 2 ಪೀಸ್ ಅಥವಾ 3 ಪೀಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇದಿನ್ನೂ ಸಣ್ಣಗೆ ಬೇಕು ಅಂತ ಅನ್ಸಿದ್ರೆ ನೋಡಿ, ಇನ್ನೂ ಚಿಕ್ಕದಾಗೂ ಮಾಡ್ಕೋಬೋದು. ಇದು ಸುಮ್ಮನೆ ಕೈಯಲ್ಲಿ ಈ ಥರ ಅಂದ್ರೇ ಬಂದ್ಬಿಡುತ್ತೆ. ಕಟ್ ಮಾಡೋ ಚಾಕುಲೇನು ಕಟ್ ಮಾಡೋದು ಬೇಡ. ಎಣ್ಣೆ ಬಿಸಿ ಆದಮೇಲೆ ಈ ಮಶ್ರೂಮ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಇದೇ ಪ್ಯಾನ್ಗೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ 1 ಪೀಸಷ್ಟು ಚಕ್ಕೆ, 1 ಬೇ ಲೀಫು, ಒಂದು 2-3 ಲವಂಗ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಇವಾಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಕೆಂಪಿರುಳ್ಳಿ ಇದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನೀವು ಇದು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಅವಾಗ ರೆಸ್ಟೋರೆಂಟ್ಗಳಲ್ಲಿ ಬರುತ್ತಲ್ಲ ಗ್ರೇವಿ, ಒಂಥರ ಆಯಿಲ್ ಥರ ಆ ಥರ ಬರುತ್ತೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. 2 ಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ನೀವು ಸ್ಟಾರ್ಟಿಂಗ್ಗೆ ಜೀರಿಗೆ ಹಾಕಲಿಲ್ಲ ಅಂದರೆ ಈ ಟೈಮ್ನಲ್ಲಿ ಜೀರಿಗೆ ಪೌಡರ್ ಬೇಕಿದ್ರು ಸೇರಿಸ್ಕೋಬೋದು. ಇದು ಇವಾಗ ನಿಮಗೆ ನೋಡೋಕೆ ಡ್ರೈ ಅಂತಲೇ ಅನಿಸುತ್ತೆ. ಯಾಕೆಂದರೆ ನಾವು ಈರುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಎಣ್ಣೆನೆಲ್ಲ ಎಳ್ಕೊಂಬಿಟ್ಟಿದೆ ಇವಾಗ ಅದು. ಇದಕ್ಕೆ ನಾವು ಟೊಮೆಟೊ ಹಾಕಿ ಕುದಿಸ್ಕೊಳ್ಳೋವಾಗ ಎಣ್ಣೆ ಎಲ್ಲ ಬಿಡುತ್ತೆ. ನೋಡಿ, ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 3 ಟೊಮೆಟೊನ ಚೆನ್ನಾಗಿ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಮಸಾಲೆ, ಈ ಟೊಮೆಟೊ ಪ್ಯೂರಿ ಎಲ್ಲ ಹೊಂದ್ಕೋಬೇಕು. ಇವಾಗ ಈ ಟೊಮೆಟೊ ನಾವು ಚೆನ್ನಾಗಿ ಇದು ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗೆಲ್ಲ ಗಟ್ಟಿಯಾಗಿದೆ ಇದು. ನಾವು ಟೊಮೆಟೊದೆಲ್ಲ ಹಾಕಿದ್ದು ಈ ಥರ ಆದಮೇಲೆ ನೀರು ಹಾಕ್ಕೊಳ್ಳೋಣ. 1-2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ಕುದ್ದು ಗ್ರೇವಿ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ದು ಇವಾಗ ಗಟ್ಟಿಯಾಗಿದೆ. ಈ ಥರ ಗಟ್ಟಿ ಆದಮೇಲೆ
ಮಶ್ರೂಮ್ನ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ, ಇದನ್ನ ಸೇರಿಸ್ಕೊಳ್ಳೋಣ. ನೋಡಿ ನೀರು ಬಿಟ್ಬಿಟ್ಟಿದೆ ಆಗಲೇ ಮಶ್ರೂಮು. ಇದು ಬೇಗ ಬೆಂದ್ಬಿಡುತ್ತೆ ಈ ಮಶ್ರೂಮು. ಬಟನ್ಸ್ ಮಶ್ರೂಮ್ ಬರುತ್ತಲ್ಲ, ಅದು ಸ್ವಲ್ಪ ನಿಧಾನ ಬೇಯುತ್ತೆ, ಇದು ಬೇಗ ಬೆಂದ್ಬಿಡುತ್ತೆ. ಈ ಸೊಪ್ಪು ಬೇಯಿಸ್ತೀವಿ ನೋಡಿ, ಆ ಥರ ಇದು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊಳ್ತಿದ್ದೀನಿ. ಇವಾಗ 1-2 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಬೆಣ್ಣೆ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಬೇಕು. ಅವಾಗ ಆ ಟೊಮೊಟೊದು ಹುಳಿ ಇರುತ್ತಲ್ವಾ, ಅದು ಬ್ಯಾಲೆನ್ಸ್ ಮಾಡುತ್ತೆ ಅದು. ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ರೆಡಿ ಆಯ್ತು. ಚಪಾತಿಗೆ, ರೋಟಿಗೆ, ಪುಲ್ಕಾಗೆ, ಮತ್ತೆ ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ ಗ್ರೇವಿ ರೆಡಿ ಆಯ್ತು. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ. ನಾವೇ ಬೆಳೆದು ಮಾಡಿರೋದ್ರಿಂದ ನಮ್ಗೇನೋ ಒಂಥರ ಖುಷಿನೂ ಇದೆ ಇದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.